ತಮ್ಮ ಬಾಕಿ ಬಿಲ್ ಅನ್ನ ಪಾವತಿ ಮಾಡಬೇಕು, ಬಾಕಿ ಬಿಲ್ ಅನ್ನ ಇವರು ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ಅವರ ವಿರುದ್ಧ ಗುತ್ತಿಗೆದಾರರು ಪ್ರತಿಭಟನೆಯನ್ನ ಸಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರವನ್ನ ಸಾರಿದ್ದಾರೆ. ಗುತ್ತಿಗೆದಾರರು ಬಾಕಿ ಬಿಲ್ ಅನ್ನ ಪಾವತಿಸಬೇಕು ಅಂತ ಹೇಳಿ ಆಗ್ರಹಿಸಿ ಹೋರಾಟವನ್ನ ಮಾಡಿದ್ದಾರೆ. ಆ ಮೂಲಕ ಇವತ್ತು ಬಜೆಟ್ ಇತ್ತು, ಬಜೆಟ್ನ ದಿನವೇ ಫ್ರೀಡಂ ಪಾರ್ಕ್ನಲ್ಲಿ ಗುತ್ತಿಗೆದಾರರು ಆಕ್ರೋಶ ಹೊರಹಾಕಿದ್ದಾರೆ. 36,000 ಕೋಟಿ ಇದಕ್ಕೂ ಹೆಚ್ಚು ಬಾಕಿ ಬಿಲ್ ಅನ್ನ ಉಳಿಸಿಕೊಂಡಿದ್ದಾರೆ. ನಾವು ಬೀದಿಗೆ ಬಂದಿದ್ದೀವಿ, ನಮಗೆ ನ್ಯಾಯ ಕೊಡಬೇಕು ಸರ್ಕಾರ, ನಾವು ಕೆಲಸ ಮಾಡಿದ್ದೀವಿ, ಬಾಕಿ ಬಿಲ್ ಅನ್ನ ಸರ್ಕಾರ ಉಳಿಸಿಕೊಂಡಿದೆ. ಆ ಬಿಲ್ ಅನ್ನ 36,000 ಕೋಟಿ ಇದೆ, ಅದನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಸರ್ಕಾರ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕ್ತಾ ಪ್ರತಿಭಟನೆ ಮಾಡಿದ್ದಾರೆ. ನಮಗೆ ಪ್ಯಾಕೇಜ್ ಬೇಡ, ನಮಗೆ ಬಾಕಿ ಬಿಲ್ ಬೇಕು. ಅತ್ಯಂತ ಸ್ಪಷ್ಟವಾಗಿ ಕಾಣ್ತದೆ. ತಮ್ಮ ಬಾಕಿ ಬಿಲ್ ಅನ್ನ ಪಾವತಿ ಮಾಡಬೇಕು, ಬಾಕಿ ಬಿಲ್ ಅನ್ನ ಇವರು ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ಅವರ ವಿರುದ್ಧ ಗುತ್ತಿಗೆದಾರರು ಪ್ರತಿಭಟನೆಯನ್ನ ಸಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರವನ್ನ ಸಾರಿದ್ದಾರೆ. ಗುತ್ತಿಗೆದಾರರು ಬಾಕಿ ಬಿಲ್ ಅನ್ನ ಪಾವತಿಸಬೇಕು ಅಂತ ಹೇಳಿ ಆಗ್ರಹಿಸಿ ಹೋರಾಟವನ್ನ ಮಾಡಿದ್ದಾರೆ. ಆ ಮೂಲಕ ಇವತ್ತು ಬಜೆಟ್ ಇತ್ತು, ಬಜೆಟ್ನ ದಿನವೇ ಫ್ರೀಡಂ ಪಾರ್ಕ್ನಲ್ಲಿ ಗುತ್ತಿಗೆದಾರರು ಆಕ್ರೋಶ ಹೊರಹಾಕಿದ್ದಾರೆ. 36,000 ಕೋಟಿ ಇದಕ್ಕೂ ಹೆಚ್ಚು ಬಾಕಿ ಬಿಲ್ ಅನ್ನ ಉಳಿಸಿಕೊಂಡಿದ್ದಾರೆ. ನಾವು ಬೀದಿಗೆ ಬಂದಿದ್ದೀವಿ, ನಮಗೆ ನ್ಯಾಯ ಕೊಡಬೇಕು ಸರ್ಕಾರ, ನಾವು ಕೆಲಸ ಮಾಡಿದ್ದೀವಿ, ಬಾಕಿ ಬಿಲ್ ಅನ್ನ ಸರ್ಕಾರ ಉಳಿಸಿಕೊಂಡಿದೆ. ಆ ಬಿಲ್ ಅನ್ನ 36,000 ಕೋಟಿ ಇದೆ, ಅದನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಸರ್ಕಾರ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕ್ತಾ ಪ್ರತಿಭಟನೆ ಮಾಡಿದ್ದಾರೆ. ನಮಗೆ ಪ್ಯಾಕೇಜ್ ಬೇಡ, ನಮಗೆ ಬಾಕಿ ಬಿಲ್ ಬೇಕು. ಅತ್ಯಂತ ಸ್ಪಷ್ಟವಾಗಿ ಕಾಣ್ತದೆ. ತಮ್ಮ ಬಾಕಿ ಬಿಲ್ ಅನ್ನ ಪಾವತಿ ಮಾಡಬೇಕು, ಬಾಕಿ ಬಿಲ್ ಅನ್ನ ಇವರು ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ಅವರ ವಿರುದ್ಧ ಗುತ್ತಿಗೆದಾರರು ಪ್ರತಿಭಟನೆಯನ್ನ ಸಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರವನ್ನ ಸಾರಿದ್ದಾರೆ. ಗುತ್ತಿಗೆದಾರರು ಬಾಕಿ ಬಿಲ್ ಅನ್ನ ಪಾವತಿಸಬೇಕು ಅಂತ ಹೇಳಿ ಆಗ್ರಹಿಸಿ ಹೋರಾಟವನ್ನ ಮಾಡಿದ್ದಾರೆ. ಆ ಮೂಲಕ ಇವತ್ತು ಬಜೆಟ್ ಇತ್ತು, ಬಜೆಟ್ನ ದಿನವೇ ಫ್ರೀಡಂ ಪಾರ್ಕ್ನಲ್ಲಿ ಗುತ್ತಿಗೆದಾರರು ಆಕ್ರೋಶ ಹೊರಹಾಕಿದ್ದಾರೆ. 36,000 ಕೋಟಿ ಇದಕ್ಕೂ ಹೆಚ್ಚು ಬಾಕಿ ಬಿಲ್ ಅನ್ನ ಉಳಿಸಿಕೊಂಡಿದ್ದಾರೆ. ನಾವು ಬೀದಿಗೆ ಬಂದಿದ್ದೀವಿ, ನಮಗೆ ನ್ಯಾಯ ಕೊಡಬೇಕು ಸರ್ಕಾರ, ನಾವು ಕೆಲಸ ಮಾಡಿದ್ದೀವಿ, ಬಾಕಿ ಬಿಲ್ ಅನ್ನ ಸರ್ಕಾರ ಉಳಿಸಿಕೊಂಡಿದೆ. ಆ ಬಿಲ್ ಅನ್ನ 36,000 ಕೋಟಿ ಇದೆ, ಅದನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಸರ್ಕಾರ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕ್ತಾ ಪ್ರತಿಭಟನೆ ಮಾಡಿದ್ದಾರೆ. ನಮಗೆ ಪ್ಯಾಕೇಜ್ ಬೇಡ, ನಮಗೆ ಬಾಕಿ ಬಿಲ್ ಬೇಕು. ಅತ್ಯಂತ ಸ್ಪಷ್ಟವಾಗಿ ಕಾಣ್ತದೆ. ತಮ್ಮ ಬಾಕಿ ಬಿಲ್ ಅನ್ನ ಪಾವತಿ ಮಾಡಬೇಕು, ಬಾಕಿ ಬಿಲ್ ಅನ್ನ ಇವರು ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ಅವರ ವಿರುದ್ಧ ಗುತ್ತಿಗೆದಾರರು ಪ್ರತಿಭಟನೆಯನ್ನ ಸಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರವನ್ನ ಸಾರಿದ್ದಾರೆ. ಗುತ್ತಿಗೆದಾರರು ಬಾಕಿ ಬಿಲ್ ಅನ್ನ ಪಾವತಿಸಬೇಕು ಅಂತ ಹೇಳಿ ಆಗ್ರಹಿಸಿ ಹೋರಾಟವನ್ನ ಮಾಡಿದ್ದಾರೆ. ಆ ಮೂಲಕ ಇವತ್ತು ಬಜೆಟ್ ಇತ್ತು, ಬಜೆಟ್ನ ದಿನವೇ ಫ್ರೀಡಂ ಪಾರ್ಕ್ನಲ್ಲಿ ಗುತ್ತಿಗೆದಾರರು ಆಕ್ರೋಶ ಹೊರಹಾಕಿದ್ದಾರೆ. 36,000 ಕೋಟಿ ಇದಕ್ಕೂ ಹೆಚ್ಚು ಬಾಕಿ ಬಿಲ್ ಅನ್ನ ಉಳಿಸಿಕೊಂಡಿದ್ದಾರೆ. ನಾವು ಬೀದಿಗೆ ಬಂದಿದ್ದೀವಿ, ನಮಗೆ ನ್ಯಾಯ ಕೊಡಬೇಕು ಸರ್ಕಾರ, ನಾವು ಕೆಲಸ ಮಾಡಿದ್ದೀವಿ, ಬಾಕಿ ಬಿಲ್ ಅನ್ನ ಸರ್ಕಾರ ಉಳಿಸಿಕೊಂಡಿದೆ. ಆ ಬಿಲ್ ಅನ್ನ 36,000 ಕೋಟಿ ಇದೆ, ಅದನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಸರ್ಕಾರ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕ್ತಾ ಪ್ರತಿಭಟನೆ ಮಾಡಿದ್ದಾರೆ. ನಮಗೆ ಪ್ಯಾಕೇಜ್ ಬೇಡ, ನಮಗೆ ಬಾಕಿ ಬಿಲ್ ಬೇಕು. ಅತ್ಯಂತ ಸ್ಪಷ್ಟವಾಗಿ ಕಾಣ್ತದೆ. ತಮ್ಮ ಬಾಕಿ ಬಿಲ್ ಅನ್ನ ಪಾವತಿ ಮಾಡಬೇಕು, ಬಾಕಿ ಬಿಲ್ ಅನ್ನ ಇವರು ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ಅವರ ವಿರುದ್ಧ ಗುತ್ತಿಗೆದಾರರು ಪ್ರತಿಭಟನೆಯನ್ನ ಸಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರವನ್ನ ಸಾರಿದ್ದಾರೆ. ಗುತ್ತಿಗೆದಾರರು ಬಾಕಿ ಬಿಲ್ ಅನ್ನ ಪಾವತಿಸಬೇಕು ಅಂತ ಹೇಳಿ ಆಗ್ರಹಿಸಿ ಹೋರಾಟವನ್ನ ಮಾಡಿದ್ದಾರೆ. ಆ ಮೂಲಕ ಇವತ್ತು ಬಜೆಟ್ ಇತ್ತು, ಬಜೆಟ್ನ ದಿನವೇ ಫ್ರೀಡಂ ಪಾರ್ಕ್ನಲ್ಲಿ ಗುತ್ತಿಗೆದಾರರು ಆಕ್ರೋಶ ಹೊರಹಾಕಿದ್ದಾರೆ. 36,000 ಕೋಟಿ ಇದಕ್ಕೂ ಹೆಚ್ಚು ಬಾಕಿ ಬಿಲ್ ಅನ್ನ ಉಳಿಸಿಕೊಂಡಿದ್ದಾರೆ. ನಾವು ಬೀದಿಗೆ ಬಂದಿದ್ದೀವಿ, ನಮಗೆ ನ್ಯಾಯ ಕೊಡಬೇಕು ಸರ್ಕಾರ, ನಾವು ಕೆಲಸ ಮಾಡಿದ್ದೀವಿ, ಬಾಕಿ ಬಿಲ್ ಅನ್ನ ಸರ್ಕಾರ ಉಳಿಸಿಕೊಂಡಿದೆ. ಆ ಬಿಲ್ ಅನ್ನ 36,000 ಕೋಟಿ ಇದೆ, ಅದನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಸರ್ಕಾರ ಅಂತ ಹೇಳಿ
ಅಸಮಾಧಾನವನ್ನ ಹೊರಹಾಕ್ತಾ ಪ್ರತಿಭಟನೆ ಮಾಡಿದ್ದಾರೆ. ನಮಗೆ ಪ್ಯಾಕೇಜ್ ಬೇಡ, ನಮಗೆ ಬಾಕಿ ಬಿಲ್ ಬೇಕು. ಅತ್ಯಂತ ಸ್ಪಷ್ಟವಾಗಿ ಕಾಣ್ತದೆ. ತಮ್ಮ ಬಾಕಿ ಬಿಲ್ ಅನ್ನ ಪಾವತಿ ಮಾಡಬೇಕು, ಬಾಕಿ ಬಿಲ್ ಅನ್ನ ಇವರು ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ಅವರ ವಿರುದ್ಧ ಗುತ್ತಿಗೆದಾರರು ಪ್ರತಿಭಟನೆಯನ್ನ ಸಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರವನ್ನ ಸಾರಿದ್ದಾರೆ. ಗುತ್ತಿಗೆದಾರರು ಬಾಕಿ ಬಿಲ್ ಅನ್ನ ಪಾವತಿಸಬೇಕು ಅಂತೇಳಿ ಆಗ್ರಹಿಸಿ ಹೋರಾಟವನ್ನ ಮಾಡಿದ್ದಾರೆ. ಆ ಮೂಲಕ ಇವತ್ತು ಬಜೆಟ್ ಇತ್ತು, ಬಜೆಟ್ನ ದಿನವೇ ಫ್ರೀಡಂ ಪಾರ್ಕ್ನಲ್ಲಿ ಗುತ್ತಿಗೆದಾರರು ಆಕ್ರೋಶ ಹೊರಹಾಕಿದ್ದಾರೆ. 36,000 ಕೋಟಿ ಇದಕ್ಕೂ ಹೆಚ್ಚು ಬಾಕಿ ಬಿಲ್ ಅನ್ನ ಉಳಿಸ್ಕೊಂಡಿದ್ದಾರೆ. ನಾವು ಬೀದಿಗೆ ಬಂದಿದ್ದೀವಿ, ನಮಗೆ ನ್ಯಾಯ ಕೊಡಬೇಕು ಸರ್ಕಾರ. ನಾವು ಕೆಲಸ ಮಾಡಿದ್ದೀವಿ, ಬಾಕಿ ಬಿಲ್ ಅನ್ನ ಸರ್ಕಾರ ಉಳಿಸಿಕೊಂಡಿದೆ. ಆ ಬಿಲ್ ಅನ್ನ 36,000 ಕೋಟಿ ಇದೆ, ಅದನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಸರ್ಕಾರ ಅಂತೇಳಿ ಅಸಮಾಧಾನವನ್ನ ಹೊರಹಾಕ್ತಾ ಪ್ರತಿಭಟನೆ ಮಾಡಿದ್ದಾರೆ. ನಮಗೆ ಪ್ಯಾಕೇಜ್ ಬೇಡ, ನಮಗೆ ಬಾಕಿ ಬಿಲ್ ಬೇಕು. ಅತ್ಯಂತ ಸ್ಪಷ್ಟವಾಗಿ ಕಾಣ್ತದೆ. ತಮ್ಮ ಬಾಕಿ ಬಿಲ್ ಅನ್ನ ಪಾವತಿ ಮಾಡಬೇಕು, ಬಾಕಿ ಬಿಲ್ ಅನ್ನ ಇವರು ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ಅವರ ವಿರುದ್ಧ ಗುತ್ತಿಗೆದಾರರು ಪ್ರತಿಭಟನೆಯನ್ನ ಸಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರವನ್ನ ಸಾರಿದ್ದಾರೆ. ಗುತ್ತಿಗೆದಾರರು ಬಾಕಿ ಬಿಲ್ ಅನ್ನ ಪಾವತಿಸಬೇಕು ಅಂತೇಳಿ ಆಗ್ರಹಿಸಿ ಹೋರಾಟವನ್ನ ಮಾಡಿದ್ದಾರೆ. ಆ ಮೂಲಕ ಇವತ್ತು ಬಜೆಟ್ ಇತ್ತು, ಬಜೆಟ್ನ ದಿನವೇ ಫ್ರೀಡಂ ಪಾರ್ಕ್ನಲ್ಲಿ ಗುತ್ತಿಗೆದಾರರು ಆಕ್ರೋಶ ಹೊರಹಾಕಿದ್ದಾರೆ. 36,000 ಕೋಟಿ ಇದಕ್ಕೂ ಹೆಚ್ಚು ಬಾಕಿ ಬಿಲ್ ಅನ್ನ ಉಳಿಸ್ಕೊಂಡಿದ್ದಾರೆ. ನಾವು ಬೀದಿಗೆ ಬಂದಿದ್ದೀವಿ, ನಮಗೆ ನ್ಯಾಯ ಕೊಡಬೇಕು ಸರ್ಕಾರ. ನಾವು ಕೆಲಸ ಮಾಡಿದ್ದೀವಿ, ಬಾಕಿ ಬಿಲ್ ಅನ್ನ ಸರ್ಕಾರ ಉಳಿಸಿಕೊಂಡಿದೆ. ಆ ಬಿಲ್ ಅನ್ನ 36,000 ಕೋಟಿ ಇದೆ, ಅದನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಸರ್ಕಾರ ಅಂತೇಳಿ ಅಸಮಾಧಾನವನ್ನ ಹೊರಹಾಕ್ತಾ ಪ್ರತಿಭಟನೆ ಮಾಡಿದ್ದಾರೆ. ನಮಗೆ ಪ್ಯಾಕೇಜ್ ಬೇಡ, ನಮಗೆ ಬಾಕಿ ಬಿಲ್ ಬೇಕು. ಅತ್ಯಂತ ಸ್ಪಷ್ಟವಾಗಿ ಕಾಣ್ತದೆ. ತಮ್ಮ ಬಾಕಿ ಬಿಲ್ ಅನ್ನ ಪಾವತಿ ಮಾಡಬೇಕು, ಬಾಕಿ ಬಿಲ್ ಅನ್ನ ಇವರು ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ಅವರ ವಿರುದ್ಧ ಗುತ್ತಿಗೆದಾರರು ಪ್ರತಿಭಟನೆಯನ್ನ ಸಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರವನ್ನ ಸಾರಿದ್ದಾರೆ. ಗುತ್ತಿಗೆದಾರರು ಬಾಕಿ ಬಿಲ್ ಅನ್ನ ಪಾವತಿಸಬೇಕು ಅಂತೇಳಿ ಆಗ್ರಹಿಸಿ ಹೋರಾಟವನ್ನ ಮಾಡಿದ್ದಾರೆ. ಆ ಮೂಲಕ ಇವತ್ತು ಬಜೆಟ್ ಇತ್ತು, ಬಜೆಟ್ನ ದಿನವೇ ಫ್ರೀಡಂ ಪಾರ್ಕ್ನಲ್ಲಿ ಗುತ್ತಿಗೆದಾರರು ಆಕ್ರೋಶ ಹೊರಹಾಕಿದ್ದಾರೆ. 36,000 ಕೋಟಿ ಇದಕ್ಕೂ ಹೆಚ್ಚು ಬಾಕಿ ಬಿಲ್ ಅನ್ನ ಉಳಿಸ್ಕೊಂಡಿದ್ದಾರೆ. ನಾವು ಬೀದಿಗೆ ಬಂದಿದ್ದೀವಿ, ನಮಗೆ ನ್ಯಾಯ ಕೊಡಬೇಕು ಸರ್ಕಾರ. ನಾವು ಕೆಲಸ ಮಾಡಿದ್ದೀವಿ, ಬಾಕಿ ಬಿಲ್ ಅನ್ನ ಸರ್ಕಾರ ಉಳಿಸಿಕೊಂಡಿದೆ. ಆ ಬಿಲ್ ಅನ್ನ 36,000 ಕೋಟಿ ಇದೆ, ಅದನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಸರ್ಕಾರ ಅಂತೇಳಿ ಅಸಮಾಧಾನವನ್ನ ಹೊರಹಾಕ್ತಾ ಪ್ರತಿಭಟನೆ ಮಾಡಿದ್ದಾರೆ. ನಮಗೆ ಪ್ಯಾಕೇಜ್ ಬೇಡ, ನಮಗೆ ಬಾಕಿ ಬಿಲ್ ಬೇಕು. ಅತ್ಯಂತ ಸ್ಪಷ್ಟವಾಗಿ ಕಾಣ್ತದೆ.